ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೀಚಿಂಗ್ ಪ್ರೊಫೈಲ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದೆ ಸ್ನೇಹಿತರೆ. ಸೊ ರಾಯಚೂರು ಯೂನಿವರ್ಸಿಟಿಯಲ್ಲಿ ಟೀಚಿಂಗ್ ಜಾಬ್ಗೆ ಕರೆದಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಸ್. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ಯಾರಾದ್ರೂ ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ ಮಾಡುವಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ರಾಯಚೂರು ಯೂನಿವರ್ಸಿಟಿಯಲ್ಲಿ ಕರೆದಿದ್ದಾರೆ. 24 ವೇಕೆನ್ಸಿಗಳಿದಾವೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಗಳಿಗೆ. ಓಕೆನಾ. ಸೊ ಕರ್ನಾಟಕದಲ್ಲಿ ರಾಯಚೂರು ಏನಿದೆ ನಮ್ಮ ಡಿಸ್ಟಿಕ್, ಇದರಲ್ಲಿ ಕರೆದಿರುವಂತದ್ದು. ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನೆಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 14ನೇ ತಾರೀಕು ನವೆಂಬರ್ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿ, ಓಕೆನಾ, ರಾಯಚೂರು. ಸೊ ರಾಯಚೂರು ಯೂನಿವರ್ಸಿಟಿ ಏನಿದೆ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿ ಇದೆ, ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. 24 ವೇಕೆನ್ಸಿಗಳಿದಾವೆ ರಾಯಚೂರು ಕರ್ನಾಟಕದಲ್ಲಿ ಇರುವಂತದ್ದು. ಓಕೆನಾ. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಇಮೇಲ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ. ಇಮೇಲ್ ನೋಡೋದಾದ್ರೆ ASMVURBOA2024@gmail.com. ಓಕೆನಾ. ಸೊ ಸ್ಪೆಲ್ಲಿಂಗ್ ಮುಖಾಂತರ ನಿಮ್ಗೆ ಹೇಳಿದೀನಿ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ಮ್ ಅಥವಾ ಇದ್ರದ್ದು ಫುಲ್ ನೋಟಿಫಿಕೇಶನ್ ಪ್ರತಿಯೊಂದು ಲಿಂಕ್ ಗಳು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ವಿತ್ ರಿಲೆವೆಂಟ್ ಸಬ್ಜೆಕ್ಟ್ ವಿತ್ NET SET. ಓಕೆನಾ. ಇದಾದ ನಂತರ ಏಜ್ ಲಿಮಿಟ್ ನೋಡೋದಾದ್ರೆ ಏನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಯೂನಿವರ್ಸಿಟಿ ರೂಲ್ಸ್ ಇದೆ, ಅದರ ಪ್ರಕಾರನೇ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನೋಡಿ, ಇಮೇಲ್ ನ ನೀವು ಅಪ್ಡೇಟೆಡ್ CV ಕೊಡಬೇಕು. CV ಅಂದ್ರೆ ರೆಸ್ಯೂಮು. ಸೊ ಅಪ್ಡೇಟೆಡ್ ರೆಸ್ಯೂಮು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಆಧಾರ್ ಕಾರ್ಡು, ಇದಿಷ್ಟು ನೀವು ಅಪ್ಲಿಕೇಶನ್ ನಲ್ಲಿ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ಫಿಲ್ಅಪ್ ಮಾಡಿ ಮತ್ತು ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಈ ಒಂದು ಇಮೇಲ್ ಅಡ್ರೆಸ್ ಗೆ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನಿಮ್ಮ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಯಾವ ರೀತಿ ನೀವು ಮಾರ್ಕ್ಸ್ ಗಳನ್ನ ತಗೊಂಡಿದ್ದೀರಾ ಅಂತ ಹೇಳೋದ್ರ ಮೇಲೆ. ಅದ ನಂತರ ಇಂಟರ್ವ್ಯೂ ನ ಕೊಡ್ತಾರೆ, ಆನ್ಲೈನ್ ಆರ್ ಆಫ್ಲೈನ್ ಇರುತ್ತೆ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ನೀವು ಡೈರೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಫುಲ್ ಡಿಟೇಲ್ಡ್ ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೋಡಿ, ನೋಟಿಫಿಕೇಶನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆನಾ. ಸೊ ಈ ಒಂದು ರಾಯಚೂರ್ ಯೂನಿವರ್ಸಿಟಿ.ac.in ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಮಾಡಬಹುದಾಗಿರುತ್ತೆ, ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಎ ಸೆಟ್ ಆಫ್ 8 ಹಾರ್ಡ್ ಕಾಪೀಸ್ ಆಫ್ ದ ಅಪ್ಲಿಕೇಶನ್ ಅಲಾಂಗ್ ವಿತ್ prescribed fees receipt and self-attested copies of testimonials or certificates in envelope duly. ಓಕೆನಾ. ಸೊ ಇದು ಕೊಟ್ಟಿರೋದು ನೋಡಿ, ಏನು ಫೀ ಇದೆ ಅಂತ ಹೇಳ್ಬಿಟ್ಟು ಫುಲ್ ಕೊಟ್ಟಿದ್ದಾರೆ. 1000 ರೂಪೀಸ್ ಜನರಲ್ ಮೆರಿಟ್ ಅಪ್ಲಿಕೆಂಟ್ಸ್ ಗೆ, 500 ರೂಪೀಸ್ SC/ST ಮತ್ತು PWD ಕ್ಯಾಂಡಿಡೇಟ್ಸ್ ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಗೆ ಅಂತ ಹೇಳೋದಾದ್ರೆ 24 ಪೋಸ್ಟ್ ಗಳಿದಾವೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ 371J ಗೆ 18 ಪೋಸ್ಟ್ ಇದೆ. ಓಕೆನಾ. ಸೊ 18 ಪೋಸ್ಟ್ ಯಾರ್ಯಾರಿಗೆ ಅಂತ ಹೇಳಿದ್ರೆ ಕೆಮಿಸ್ಟ್ರಿ 1 ಪೋಸ್ಟ್, SC ಮತ್ತು ಜನರಲ್ ಗೆ, ಎಕನಾಮಿಕ್ಸ್ SC ಜನರಲ್, ಈ ರೀತಿ SC ಜನರಲ್ ಗೆ ಅಂತ ಕೊಟ್ಟಿದ್ದಾರೆ. ಸೊ ಹೇಳ್ತೀನಿ, ಇಂಗ್ಲಿಷ್ ಗೆ, ಮತ್ತೆ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ವರ್ಕ್, ಸೋಷಿಯಾಲಜಿ, ಟೋಟಲ್ 18. ಓಕೆನಾ. ಸೊ 18 ಬಂದು 371J ಅವರಿಗೆ. ಓಕೆನಾ. ನಾನ್ 371J ಆದ್ರೆ 6 ವೇಕೆನ್ಸಿ ಇದೆ. ಬಾಟ್ನಿಗೆ 1, ಕಾಮರ್ಸ್ಗೆ 1, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ 1, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ 1, ಮೈಕ್ರೋಬಯಾಲಜಿ 1, ಜಿಯಾಲಜಿ 1, ಟೋಟಲ್ 6. ಓಕೆನಾ. ಸೊ ಪೇ ಸ್ಕೇಲ್ ಬಂದು ಅಕಾಡೆಮಿಕ್ ಲೆವೆಲ್ 10, ಪೇ ಲೆವೆಲ್ 10 ಇರುತ್ತೆ. ಸೊ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು ನಿಮ್ಗೆ 57,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 1,88,000 ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಸೊ ಇದು ಈ ರೀತಿ ಇದೆ. ಫುಲ್ ಡೀಟೇಲ್ ಆಗಿ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ, ಈ ಫಾರ್ಮ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಫಾರ್ಮ್ ಬರುತ್ತೆ. ಇದನ್ನ ನೀವು ಫಿಲ್ ಅಪ್ ಮಾಡ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟೋಟಲ್ ನಿಮ್ಗೆ 11 ಪೇಜ್ ಇದೆ. ಸೊ 11 ಪೇಜ್ ಅಲ್ಲಿ ನೀವು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ ಯಾವ್ದಕ್ಕೆ ಅಪ್ಲೈ ಮಾಡ್ತಿದ್ರೆ, ಡಿಪಾರ್ಟ್ಮೆಂಟ್ ಯಾವುದು, ನಿಮ್ಮ ನೇಮು, ಮತ್ತೆ ಅಡ್ರೆಸ್, ಫೋನ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತ್, ಮೇಲ್ ಆರ್ ಫಿಮೇಲ್, ಜನರಲ್ ಅಥವಾ SC/ST ನ,
ಮತ್ತೆ 371 ಜೆ ನ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು, HK ನಾನ್ HK ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಅವರ ಅಂತ ಕೇಳ್ತಿದ್ದಾರೆ. ಮತ್ತೆ ನಿಮ್ಮ ಎಲ್ಲಾ ಎಜುಕೇಶನ್ ಪರ್ಸೆಂಟೇಜ್ ಮತ್ತೆ ಇಯರ್ ಆಫ್ ಮಾರ್ಕ್ಸ್ ಇದಿಷ್ಟು ಬರಿಬೇಕಾಗಿರುತ್ತೆ. ಮತ್ತೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಬರಿಬೇಕಾಗಿರುತ್ತೆ, UG ಅಲ್ಲಿ ಅಥವಾ PG ಅಲ್ಲಿ. ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಬರಿಬೇಕಾಗಿರುತ್ತೆ. ಮತ್ತೆ ನಂಬರ್ ಆಫ್ ಪಬ್ಲಿಕೇಶನ್ಸ್, ಯಾವ್ದಾದ್ರು ಪಬ್ಲಿಕೇಶನ್ಸ್ ಮಾಡಿದೀರಾ, ಇಂಟರ್ನ್ಯಾಷನಲ್, ನ್ಯಾಷನಲ್ ಆರ್ ಎನಿ ಅದರ್, ಈ ರೀತಿ ಕೇಳಿದರೆ. ಅದ ನಂತರ ನಂಬರ್ ಆಫ್ ಪೇಪರ್ ಪ್ರೆಸೆಂಟೇಷನ್ ಇನ್ ಸೆಮಿನಾರ್ ಆರ್ ಕಾನ್ಫರೆನ್ಸ್ ಅದನ್ನ ಬರೀಬೇಕು. ನಂಬರ್ ಆಫ್ ಕ್ಯಾಂಡಿಡೇಟ್ ಸಕ್ಸಸ್ಫುಲಿ ಗೈಡೆಡ್ ಆರ್ ಫಾರ್ ದ ಡಿಗ್ರಿ ಆಫ್ MPhil ಆರ್ PhD, ನೀವೇನಾದ್ರೂ ಗೈಡ್ ಮಾಡಿದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಬರಬೇಕು. ಪ್ರಾಜೆಕ್ಟ್ಸ್ ಅಂಡರ್ಟೇಕನ್, ಸೋರ್ಸ್ ಮತ್ತೆ ಕಾಸ್ಟ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ಮತ್ತೆ ಡೀಟೇಲ್ಸ್ ಆಫ್ ವಿಸಿಟ್ ಟು ಅಬ್ರಾಡ್, ಅಕಾಡೆಮಿಕ್ ಆರ್ ರಿಸರ್ಚ್, ಇದ್ರ ಪ್ರಕಾರ ಬರೀಬೇಕು. ಅವಾರ್ಡ್ಸ್ ಬರೀಬೇಕಾಗಿರುತ್ತೆ. ಮತ್ತೆ ನಿಮ್ಮ ಕನ್ನಡ ನಾಲೆಜ್ ಬರೀಬೇಕಾಗಿರುತ್ತೆ. ಮತ್ತೆ ರಿಮಾರ್ಕ್ಸ್ ಈ ರೀತಿ. ಅದಾದ ನಂತರ ನಿಮ್ಮ ಸಿಗ್ನೇಚರ್, ಡೇಟ್, ಪ್ಲೇಸ್ ಬರೀಬೇಕಾಗಿರುತ್ತೆ. ಸೊ ಇದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಸಿಸ್ಟೆಂಟ್ ಇಲ್ಲೇನಿದೆ ಇದೆ ಫುಲ್ ಡೀಟೇಲ್ ಆಗಿ ಮತ್ತೆ ಫಿಲ್ಅಪ್ ಮಾಡ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಷ್ಟು ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಮೆನ್ಷನ್ ಮಾಡಿರುವಂತಹ ಇಮೇಲ್ ID ಗೆ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 14ನೇ ತಾರೀಕು ಒಳಗಡೆ ಇಮೇಲ್ ಮಾಡ್ಬೇಕಾಗಿರುತ್ತೆ. ಸೊ ಇಮೇಲ್ ಮಾಡಿದ್ರೆ ಸಾಕು, ಅವರು ನಿಮ್ಗೆ ಮತ್ತೆ ರಿಪ್ಲೈ ಮಾಡ್ತಾರೆ. ಸೊ ಸೆಲೆಕ್ಟ್ ಆಗಿದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಫುಲ್ ಲಿಸ್ಟ್ ಬಿಡ್ತಾರೆ. ಅದ್ರ ಮುಖಾಂತರ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.